ಸಾಮಾನ್ಯವಾಗಿ ಬೇರೆಯವರ ಮನೆ ಅಡುಗೆ ರುಚಿ ಅನ್ನಂತ ಹೇಳುವಂಥ ಸ್ಥಿತಿ ಇವತ್ತು. ಹಾಗೆ ಮಾತು ಇದೆ, ಅವ್ರ ಮನೇಲಿ ಅಡುಗೆ ಎಷ್ಟು ಚೆನ್ನಾಗಿತ್ತು ಅಂತ. ದೀಪದ ಬುಡದಲ್ಲಿ ಕತ್ಲೆ ಅನ್ನೋಂಥ ರೀತಿ ಒಳಗಡೆ ಈ ರೀತಿ ವರ್ತನೆಯನ್ನು ಮಾಡ್ತಾರೆ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಇದ್ದರು, ಹಾಲು ರಾಜ್ಕುಮಾರ್ ಅವರು ನಂದಿನಿಯ ರಾಯಭಾರಿ ಆಗಿದ್ದರು, ಪುನೀತ್ ರಾಜ್ಕುಮಾರ್ ರಾಯಭಾರಿ ಆಗಿದ್ದರು. ಹಾಲು ವ್ಯಾಪಾರ ಚೆನ್ನಾಗಿ ಆಗಲಿಲ್ವಾ? ರೈತರಿಗೆ ಶಕ್ತಿ ಸಿಗಲಿಲ್ವಾ? ಈಗ ಯಾಕೆ ಬೇಕು ನಿಮಗೆ ತಮ್ಮನ್ನ? ಏನಿದ್ರೆ ನಿಮ್ಮ ಒಳಗುಟ್ಟು? ಕನ್ನಡಿಗರಿಗೆ ಮಾಡಿದಂಥ ಅಪಮಾನ ಅಂತೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 6.2 ಕೋಟಿ ಅಭಿವೃದ್ಧಿ ಹಣ ಇಲ್ಲ ನಿಮ್ಮ ಹತ್ರ. ಯಾರು ಸತ್ತರೆ ಕೊಡಕ್ಕೆ ಹಣ ಇಲ್ಲ. ಗ್ಯಾರಂಟಿ ಯೋಜನೆಗೆ ಹಣವನ್ನು ಜೋಡಿಸುವಂಥ ಬಹಳ ಒದ್ದಾಡ್ಕೊಂಡು ಚಿಣಕಿ ಗ್ಯಾರಂಟಿ ಯೋಜನೆ ಜಾರಿಗೆ ತರ್ತಾ ಇದ್ದೀರಾ. ಹೀಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ನೀವು ಇವತ್ತು ಒಂದು ಜಾಹೀರಾತಿಗೆ ಕೊಡೋದ್ರ ಮೂಲಕ ನಮ್ಮ ಹಾಲನ್ನು ಇಡೀ ಜಗತ್ತು ಒಪ್ಕೊಳ್ಳತ್ತೀರಿ. ಮೈಸೂರು ಸ್ಯಾಂಡಲ್ ಸೋಪನ್ನು ಇಡೀ ಜಗತ್ತು ಒಪ್ಕೊಂಡಿದೆ ನಮ್ಮಲ್ಲಿ. ಹಾಗಾಗಿ ಮೈಸೂರು ಸ್ಯಾಂಡಲ್ ಸೋಪಿಗೆ ನೀವು ಈ ರೀತಿಯ ಒಂದು ನಿರ್ಧಾರ ತಗೊಂಡಿರುವಂಥದ್ದು ಕನ್ನಡಿಗರಿಗೆ ಮಾಡಿದಂಥ ದೊಡ್ಡ ಅಪಮಾನ, ಶ್ರೀಗಂಧಕ್ಕೆ ಮಾಡಿದಂಥ ಅಪಮಾನ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ಸಂದರ್ಭದಲ್ಲಿ ಅನಿಸ್ಲಿಕ್ಕೆ ಶುರು ಆಗಿಬಿಡುತ್ತೆ ನಮಗೆ. ರಾಮ ಮಂದಿರದ ವಿರುದ್ಧವಾಗಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಈ ಸಂಗತಿಗಳನ್ನ ನಾವು ಮಾತಾಡ್ತಾ ಇದ್ವಿ. ರಾಮ ಮಂದಿರಕ್ಕೆ ವಿರೋಧ ಮಾಡ್ತಾ ಇದ್ದೀರಿ, ನಿಮ್ಮಲ್ಲಿರುವಂಥ ರಾಮ ಹೆಸರನ್ನು ಬದಲಾವಣೆ ಮಾಡಿಕೊಳ್ಳಿ ಅಂತ ಕಾಂಗ್ರೆಸ್ನವರಿಗೆ ಹೇಳಿದ್ದು ಉಂಟು ನಾವು. ಆದರೆ ರಾಮನಗರವನ್ನು ಬದಲಾವಣೆ ಹೆಸರನ್ನು ಬದಲಾವಣೆ ಮಾಡಿ ಅಂತ ನಾವು ಯಾವತ್ತೂ ನಿಮಗೆ ರಿಕ್ವೆಸ್ಟ್ ಮಾಡೇ ಇಲ್ಲ. ನಾವು ರಾಮನಲ್ಲಿ ನಂಬಿಕೆ ಇಲ್ಲದೆ ಇರುವಂಥ ತಾವು ಯಾರು ರಾಮಚಂದ್ರ ಅಂತ ಹೆಸರಿಟ್ಕೊಂಡಿದ್ದೀರಿ, ಸಿದ್ದರಾಮಯ್ಯ ಅಂತ ಹೆಸರಿಟ್ಕೊಂಡಿದ್ದೀರಿ, ಆ ರೀತಿ ಹೆಸರುಗಳು ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳಿದ್ವಿ ನಾವು. ಈಗ ರಾಮನ ನಗರವನ್ನೇ ಬದಲಾವಣೆ ಮಾಡುವಂಥ ಹೆಸರನ್ನು ಬದಲಾವಣೆ ಮಾಡುವಂಥ ಸ್ಥಿತಿಗೆ ತಾವು ಕೈ ಹಾಕಿದ್ದೀರಿ. ರಾಮನ ಆಶೀರ್ವಾದ ನಿಮ್ಮ ಜೊತೆಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಹೆಸರಿನಲ್ಲಿ ಏನಿಲ್ಲ. ಹೆಸರು ಬದಲಾವಣೆ ಮಾಡಿದ ತಕ್ಷಣ ನಾವು ಹೆಸರು ಬದಲಾವಣೆ ಮಾಡಿದ್ದೇವೆ. ನಿಮಗೆ ತಾಕತ್ತಿದ್ರೆ ರಾಮನಗರದ ಬದಲಾವಣೆ ಮಾಡೋಕ್ಕೆ ಹೋಗಬೇಡಿ. ಟಿಪ್ಪು ನಗರಗಳು ಎಲ್ಲೆಲ್ಲಿದೆ ಎಲ್ಲ ಟಿಪ್ಪು ನಗರವನ್ನು ಬದಲಾವಣೆ ಮಾಡಿ. ದೇಶದ್ರೋಹಿಗಳ ಹೆಸರು ಎಲ್ಲೆಲ್ಲಿದೆ ಅದನ್ನು ಇಡೀ ದೇಶದಲ್ಲಿ ಬದಲಾವಣೆ ಮಾಡುವಂಥ ಕೆಲಸ ಮಾಡ್ತಾ ಇದೆ. ರಾಮನಗರ ನಿಮಗೇನು ತೊಂದರೆ ಕೊಟ್ಟಿದೆ? ನಿಜವಾಗಲೂ ನಿಮಗೆ ತಾಕತ್ತಿದ್ರೆ ರಾಮನಗರ ಬದಲಾವಣೆ ಮಾಡಬೇಡಿ. ಟಿಪ್ಪು ನಗರ ಹೆಸರುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಾ, ದೇಶದ್ರೋಹಿಗಳ ಹೆಸರುಗಳು ಎಲ್ಲೆಲ್ಲಿದೆ ಅದನ್ನು ಬದಲಾವಣೆ ಮಾಡಿ ನಿಮ್ಮ ನಿಜವಾದ ತಾಕತ್ತನ್ನು ಪ್ರದರ್ಶನ ಮಾಡಿ. ಸಾಮಾನ್ಯವಾಗಿ ಬೇರೆಯವರ ಮನೆ ಅಡುಗೆ ರುಚಿ ಅನ್ನಂತ ಹೇಳುವಂಥ ಸ್ಥಿತಿ ಇವತ್ತು. ಹಾಗೆ ಮಾತು ಇದೆ, ಅವ್ರ ಮನೇಲಿ ಅಡುಗೆ ಎಷ್ಟು ಚೆನ್ನಾಗಿತ್ತು ಅಂತ. ದೀಪದ ಬುಡದಲ್ಲಿ ಕತ್ಲೆ ಅನ್ನೋಂಥ ರೀತಿ ಒಳಗಡೆ ಈ ರೀತಿ ವರ್ತನೆಯನ್ನು ಮಾಡ್ತಾರೆ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಇದ್ದರು, ಹಾಲು ರಾಜ್ಕುಮಾರ್ ಅವರು ನಂದಿನಿಯ ರಾಯಭಾರಿ ಆಗಿದ್ದರು, ಪುನೀತ್ ರಾಜ್ಕುಮಾರ್ ರಾಯಭಾರಿ ಆಗಿದ್ದರು. ಹಾಲು ವ್ಯಾಪಾರ ಚೆನ್ನಾಗಿ ಆಗಲಿಲ್ವಾ? ರೈತರಿಗೆ ಶಕ್ತಿ ಸಿಗಲಿಲ್ವಾ? ಈಗ ಯಾಕೆ ಬೇಕು ನಿಮಗೆ ತಮ್ಮನ್ನ? ಏನಿದ್ರೆ ನಿಮ್ಮ ಒಳಗುಟ್ಟು? ಕನ್ನಡಿಗರಿಗೆ ಮಾಡಿದಂಥ ಅಪಮಾನ ಅಂತೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 6.2 ಕೋಟಿ ಅಭಿವೃದ್ಧಿ ಹಣ ಇಲ್ಲ ನಿಮ್ಮ ಹತ್ರ. ಯಾರು ಸತ್ತರೆ ಕೊಡಕ್ಕೆ ಹಣ ಇಲ್ಲ. ಗ್ಯಾರಂಟಿ ಯೋಜನೆಗೆ ಹಣವನ್ನು ಜೋಡಿಸುವಂಥ ಬಹಳ ಒದ್ದಾಡ್ಕೊಂಡು ಚಿಣಕಿ ಗ್ಯಾರಂಟಿ ಯೋಜನೆ ಜಾರಿಗೆ ತರ್ತಾ ಇದ್ದೀರಾ. ಹೀಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ನೀವು ಇವತ್ತು ಒಂದು ಜಾಹೀರಾತಿಗೆ ಕೊಡೋದ್ರ ಮೂಲಕ ನಮ್ಮ ಹಾಲನ್ನು ಇಡೀ ಜಗತ್ತು ಒಪ್ಕೊಳ್ಳತ್ತೀರಿ. ಮೈಸೂರು ಸ್ಯಾಂಡಲ್ ಸೋಪನ್ನು ಇಡೀ ಜಗತ್ತು ಒಪ್ಕೊಂಡಿದೆ ನಮ್ಮಲ್ಲಿ. ಹಾಗಾಗಿ ಮೈಸೂರು ಸ್ಯಾಂಡಲ್ ಸೋಪಿಗೆ ನೀವು ಈ ರೀತಿಯ ಒಂದು ನಿರ್ಧಾರ ತಗೊಂಡಿರುವಂಥದ್ದು ಕನ್ನಡಿಗರಿಗೆ ಮಾಡಿದಂಥ ದೊಡ್ಡ ಅಪಮಾನ, ಶ್ರೀಗಂಧಕ್ಕೆ ಮಾಡಿದಂಥ ಅಪಮಾನ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ಸಂದರ್ಭದಲ್ಲಿ ಅನಿಸ್ಲಿಕ್ಕೆ ಶುರು ಆಗಿಬಿಡುತ್ತೆ ನಮಗೆ. ರಾಮ ಮಂದಿರದ ವಿರುದ್ಧವಾಗಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಈ ಸಂಗತಿಗಳನ್ನ ನಾವು ಮಾತಾಡ್ತಾ ಇದ್ವಿ.
ರಾಮ ಮಂದಿರಕ್ಕೆ ವಿರೋಧ ಮಾಡ್ತಾ ಇದ್ದೀರಿ, ನಿಮ್ಮಲ್ಲಿರುವಂಥ ರಾಮ ಹೆಸರನ್ನು ಬದಲಾವಣೆ ಮಾಡಿಕೊಳ್ಳಿ ಅಂತ ಕಾಂಗ್ರೆಸ್ನವರಿಗೆ ಹೇಳಿದ್ದು ಉಂಟು ನಾವು. ಆದರೆ ರಾಮನಗರವನ್ನು ಬದಲಾವಣೆ ಹೆಸರನ್ನು ಬದಲಾವಣೆ ಮಾಡಿ ಅಂತ ನಾವು ಯಾವತ್ತೂ ನಿಮಗೆ ರಿಕ್ವೆಸ್ಟ್ ಮಾಡೇ ಇಲ್ಲ. ನಾವು ರಾಮನಲ್ಲಿ ನಂಬಿಕೆ ಇಲ್ಲದೆ ಇರುವಂಥ ತಾವ್ಯಾರು ರಾಮಚಂದ್ರ ಅಂತ ಹೆಸರಿಟ್ಕೊಂಡಿದ್ದೀರಿ, ಸಿದ್ದರಾಮಯ್ಯ ಅಂತ ಹೆಸರಿಟ್ಕೊಂಡಿದ್ದೀರಿ, ಆ ರೀತಿ ಹೆಸರುಗಳು ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳಿದ್ದು ನಾವು. ಈಗ ರಾಮನ ನಗರವನ್ನೇ ಬದಲಾವಣೆ ಮಾಡುವಂಥ ಹೆಸರನ್ನು ಬದಲಾವಣೆ ಮಾಡುವಂಥ ಸ್ಥಿತಿಗೆ ತಾವು ಕೈ ಹಾಕಿದ್ದೀರಿ. ರಾಮನ ಆಶೀರ್ವಾದ ನಿಮ್ಮ ಜೊತೆಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಹೆಸರಿನಲ್ಲಿ ಏನಿಲ್ಲ, ಹೆಸರು ಬದಲಾವಣೆ ಮಾಡಿದ ತಕ್ಷಣ ನಾವು ಹೆಸರು ಬದಲಾವಣೆ ಮಾಡಿದ್ದೇವೆ. ನಿಮಗೆ ತಾಕತ್ತಿದ್ರೆ ರಾಮನಗರದ ಬದಲಾವಣೆ ಮಾಡೋಕ್ಕೆ ಹೋಗಬೇಡಿ. ಟಿಪ್ಪು ನಗರಗಳು ಎಲ್ಲೆಲ್ಲಿದೆ ಎಲ್ಲ ಟಿಪ್ಪು ನಗರವನ್ನು ಬದಲಾವಣೆ ಮಾಡಿ. ದೇಶದ್ರೋಹಿಗಳ ಹೆಸರು ಎಲ್ಲೆಲ್ಲಿದೆ ಅದನ್ನು ಇಡೀ ದೇಶದಲ್ಲಿ ಬದಲಾವಣೆ ಮಾಡುವಂಥ ಕೆಲಸ ಮಾಡ್ತಾ ಇದೆ. ರಾಮನಗರ ನಿಮಗೇನು ತೊಂದರೆ ಕೊಟ್ಟಿದೆ? ನಿಜವಾಗ್ಲೂ ನಿಮಗೆ ತಾಕತ್ತಿದ್ರೆ ರಾಮನಗರ ಬದಲಾವಣೆ ಮಾಡಬೇಡಿ. ಟಿಪ್ಪು ನಗರ ಹೆಸರುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಾ, ದೇಶದ್ರೋಹಿಗಳ ಹೆಸರುಗಳು ಎಲ್ಲೆಲ್ಲಿದೆ ಅದನ್ನು ಬದಲಾವಣೆ ಮಾಡಿ ನಿಮ್ಮ ನಿಜವಾದ ತಾಕತ್ತನ್ನು ಪ್ರದರ್ಶನ ಮಾಡಿ. ಸಾಮಾನ್ಯವಾಗಿ ಬೇರೆಯವ್ರ ಮನೆ ಅಡುಗೆ ರುಚಿ ಅನ್ನಂತ ಹೇಳುವಂಥ ಸ್ಥಿತಿ ಇವತ್ತು. ಹಾಗೆ ಮಾತು ಇದೆ, ಅವ್ರ ಮನೇಲಿ ಅಡುಗೆ ಎಷ್ಟು ಚೆನ್ನಾಗಿತ್ತು ಅಂತ. ದೀಪದ ಬುಡದಲ್ಲಿ ಕತ್ಲೆ ಅನ್ನೋಂಥ ರೀತಿ ಒಳಗಡೆ ಈ ರೀತಿಯ ವರ್ತನೆಯನ್ನು ಮಾಡ್ತಾರೆ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಇದ್ದರು, ಹಾಲು ರಾಜ್ಕುಮಾರ್ ಅವರು ನಂದಿನಿಯ ರಾಯಭಾರಿ ಆಗಿದ್ದರು. ಪುನೀತ್ ರಾಜ್ಕುಮಾರ್ ರಾಯಭಾರಿ ಆಗಿದ್ದರು. ಹಾಲು ವ್ಯಾಪಾರ ಚೆನ್ನಾಗಿ ಆಗಲಿಲ್ವಾ? ರೈತರಿಗೆ ಶಕ್ತಿ ಸಿಗಲಿಲ್ವಾ? ಈಗ ಯಾಕೆ ಬೇಕು ನಿಮಗೆ ತಮ್ಮನ್ನ? ಏನಿದ್ರೆ ನಿಮ್ಮ ಒಳಗುಟ್ಟು? ಕನ್ನಡಿಗರಿಗೆ ಮಾಡಿದಂಥ ಅಪಮಾನ ಅಂತೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 6.2 ಕೋಟಿ ಅಭಿವೃದ್ಧಿ ಹಣ ಇಲ್ಲ ನಿಮ್ಮ ಹತ್ರ. ಯಾರು ಸತ್ತರೆ ಕೊಡೋಕ್ಕೆ ಹಣ ಇಲ್ಲ. ಗ್ಯಾರಂಟಿ ಯೋಜನೆಗೆ ಹಣವನ್ನು ಜೋಡಿಸುವಂಥ ಭಾಳ ಒದ್ದಾಡ್ಕೊಂಡು ಚಿಣಕಿ ಗ್ಯಾರಂಟಿ ಯೋಜನೆ ಜಾರಿಗೆ ತರ್ತಾ ಇದ್ದೀರಾ. ಹೀಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ನೀವು ಇವತ್ತು ಒಂದು ಜಾಹೀರಾತಿಗೆ ಕೊಡೋದ್ರ ಮೂಲಕ ನಮ್ಮ ಹಾಲನ್ನು ಇಡೀ ಜಗತ್ತು ಒಪ್ಕೊಳ್ಳತ್ತೀರಿ. ಮೈಸೂರು ಸ್ಯಾಂಡಲ್ ಸೋಪನ್ನು ಇಡೀ ಜಗತ್ತು ಒಪ್ಕೊಂಡಿದೆ ನಮ್ಮಲ್ಲಿ. ಹಾಗಾಗಿ ಮೈಸೂರು ಸ್ಯಾಂಡಲ್ ಸೋಪಿಗೆ ನೀವು ಈ ರೀತಿಯ ಒಂದು ನಿರ್ಧಾರ ತಗೊಂಡಿರುವಂಥದ್ದು ಕನ್ನಡಿಗರಿಗೆ ಮಾಡಿದಂಥ ದೊಡ್ಡ ಅಪಮಾನ, ಶ್ರೀಗಂಧಕ್ಕೆ ಮಾಡಿದಂಥ ಅಪಮಾನ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ಸಂದರ್ಭದಲ್ಲಿ ಅನಿಸ್ಲಿಕ್ಕೆ ಶುರು ಆಗಿಬಿಡುತ್ತೆ ನಮಗೆ. ರಾಮ ಮಂದಿರದ ವಿರುದ್ಧವಾಗಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಈ ಸಂಗತಿಗಳನ್ನ ನಾವು ಮಾತಾಡ್ತಾ ಇದ್ವಿ. ರಾಮ ಮಂದಿರಕ್ಕೆ ವಿರೋಧ ಮಾಡ್ತಾ ಇದ್ದೀರಿ, ನಿಮ್ಮಲ್ಲಿರುವಂಥ ರಾಮ ಹೆಸರನ್ನು ಬದಲಾವಣೆ ಮಾಡಿಕೊಳ್ಳಿ ಅಂತ ಕಾಂಗ್ರೆಸ್ನವರಿಗೆ ಹೇಳಿದ್ದು ಉಂಟು ನಾವು. ಆದರೆ ರಾಮನಗರವನ್ನು ಹೆಸರನ್ನು ಬದಲಾವಣೆ ಮಾಡಿ ಅಂತ ನಾವು ಯಾವತ್ತೂ ನಿಮಗೆ ರಿಕ್ವೆಸ್ಟ್ ಮಾಡೇ ಇಲ್ಲ. ನಾವು ರಾಮನಲ್ಲಿ ನಂಬಿಕೆ ಇಲ್ಲದೆ ಇರುವಂಥ ತಾವ್ಯಾರು ರಾಮಚಂದ್ರ ಅಂತ ಹೆಸರಿಟ್ಕೊಂಡಿದ್ದೀರಿ, ಸಿದ್ದರಾಮಯ್ಯ ಅಂತ ಹೆಸರಿಟ್ಕೊಂಡಿದ್ದೀರಿ, ಆ ರೀತಿ ಹೆಸರುಗಳು ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳಿದ್ದು ನಾವು. ಈಗ ರಾಮನ ನಗರವನ್ನೇ ಬದಲಾವಣೆ ಮಾಡುವಂಥ ಹೆಸರನ್ನು ಬದಲಾವಣೆ ಮಾಡುವಂಥ ಸ್ಥಿತಿಗೆ ತಾವು ಕೈ ಹಾಕಿದ್ದೀರಿ. ರಾಮನ ಆಶೀರ್ವಾದ ನಿಮ್ಮ ಜೊತೆಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಹೆಸರಿನಲ್ಲಿ ಏನಿಲ್ಲ, ಹೆಸರು ಬದಲಾವಣೆ ಮಾಡಿದ ತಕ್ಷಣ ನಾವು ಹೆಸರು ಬದಲಾವಣೆ ಮಾಡಿದ್ದೇವೆ. ನಿಮಗೆ ತಾಕತ್ತಿದ್ರೆ ರಾಮನಗರದ ಬದಲಾವಣೆ ಮಾಡೋಕ್ಕೆ ಹೋಗಬೇಡಿ. ಟಿಪ್ಪು ನಗರಗಳು ಎಲ್ಲೆಲ್ಲಿದೆ ಎಲ್ಲ ಟಿಪ್ಪು ನಗರವನ್ನು ಬದಲಾವಣೆ ಮಾಡಿ. ದೇಶದ್ರೋಹಿಗಳ ಹೆಸರು ಎಲ್ಲೆಲ್ಲಿದೆ ಅದನ್ನು ಇಡೀ ದೇಶದಲ್ಲಿ ಬದಲಾವಣೆ ಮಾಡುವಂಥ ಕೆಲಸ ಮಾಡ್ತಾ ಇದೆ. ರಾಮನಗರ ನಿಮಗೇನು ತೊಂದರೆ ಕೊಟ್ಟಿದೆ? ನಿಜವಾಗ್ಲೂ ನಿಮಗೆ ತಾಕತ್ತಿದ್ರೆ ರಾಮನಗರ ಬದಲಾವಣೆ ಮಾಡಬೇಡಿ. ಟಿಪ್ಪು ನಗರ ಹೆಸರುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಾ, ದೇಶದ್ರೋಹಿಗಳ ಹೆಸರುಗಳು ಎಲ್ಲೆಲ್ಲಿದೆ ಅದನ್ನು ಬದಲಾವಣೆ ಮಾಡಿ ನಿಮ್ಮ ನಿಜವಾದ ತಾಕತ್ತನ್ನು ಪ್ರದರ್ಶನ ಮಾಡಿ.